ಬಿಸ್ಮಿಲ್ಲಾಹಿರ್ ರಹ್ಮಾನಿರ್ ರಹೀಮ್. ಪರಮ ದಯಾಮಯನು ಕರುಣಾನಿಧಿಯೂ ಆಗಿರುವ ಅಲ್ಲಾಹುವಿನ ನಾಮದಿಂದ. ಅಲಿಫ್ ಲಾಮ್ ಮೀಮ್. ತನ್ಜೀಲುಲ್ ಕಿತಾಬಿ ಲಾ ರೈಬ ಫೀಹಿ ಮಿರ್ ರಬ್ಬಿಲ್ ಆಲಮೀನ್. ಅಲಿಫ್ ಲಾಮ್ ಮೀಮ್. ಈ ಗ್ರಂಥದ ಅವತೀರ್ಣವು ಸರ್ವಲೋಕಗಳ ರಬ್ಬಿನ ಅಂದರೆ ಸರ್ವಲೋಕಗಳ ಪರಿಪಾಲಕನ ವತಿಯಿಂದಾಗಿದೆ. ಇದರಲ್ಲಿ ಯಾವುದೇ ಸಂದೇಹವಿಲ್ಲ. ಅಮ್ ಯಕೂಲೂನ ಇಫ್ತರಾಹ್ ಬಲ್ ಹುವಲ್ ಹಕ್ಕು ಮಿರ್ ರಬ್ಬಿಕ ಲಿತುಂಜಿರ ಕೌಮನ್ ಮಾ ಅತಾಹುಂ ಮಿನ್ ನದೀರಿನ್ ಮಿನ್ قبلك لعلهم يهتدون. ಅಥವಾ ಇದನ್ನು ಅವರು ಅಂದರೆ ಪ್ರವಾದಿಯವರು ಸ್ವತಃ ರಚಿಸಿದರು ಎಂದು ಅವರು ಹೇಳುತ್ತಿರುವರೇ? ಅಲ್ಲ, ಅದು ತಮ್ಮ ರಬ್ಬಿನ ಅಂದರೆ ತಮ್ಮ ಪರಿಪಾಲಕನ ವತಿಯ ಸತ್ಯವಾಗಿದೆ. ತಮಗಿಂತ ಮೊದಲು ಯಾವುದೇ ಮುನ್ನೆಚ್ಚರಿಕೆಗಾರರು ಬರದಂತಹ ಒಂದು ಜನತೆಗೆ ತಾವು ಎಚ್ಚರಿಕೆ ನೀಡುವ ಸಲುವಾಗಿ ಅವರು ಸನ್ಮಾರ್ಗದಲ್ಲಿ ಸೇರಲೂಬಹುದು. ಅಲ್ಲಾಹುಲ್ಲಜೀ ಖಲಕಸ್ ಸಮಾವಾತಿ ವಲ್ ಅರ್ದ ವಮಾ ಬೈನಹುಮಾ ಫೀ ಸಿತ್ತತಿ ಅಯ್ಯಾಮಿನ್ ಥುಮ್ಮ ಇಸ್ತವಾ ಅಲಲ್ ಅರ್ಶ್ ಮಾ ಲಕುಂ ಮಿನ್ ದೂನಿಹಿ ಮಿನ್ ವಲಿಯ್ಯಿನ್ ವಲಾ ಶಫೀಅ್ ಅಫಲಾ ತತದಕ್ಕರೂನ್. ಆಕಾಶಗಳನ್ನು ಭೂಮಿಯನ್ನು ಮತ್ತು ಅವುಗಳ ಮಧ್ಯೆ ಇರುವುದನ್ನು 6 ದಿನಗಳಲ್ಲಿ ಸೃಷ್ಟಿಸಿದವನು ಅಲ್ಲಾಹು ಆಗಿರುವನು. ತರುವಾಯ ಅವನು ಸಿಂಹಾಸನಾರೂಢನಾದನು. ಅವನ ಹೊರತು ನಿಮಗೆ ಯಾವುದೇ ರಕ್ಷಕನಾಗಲಿ ಶಿಫಾರಸುಗಾರನಾಗಲಿ ಇಲ್ಲ. ಹಾಗಿರುವಾಗ ನೀವು ಆಲೋಚಿಸಿ ಅರ್ಥ ಮಾಡಿಕೊಳ್ಳುವುದಿಲ್ಲವೇ? ಯುದಬ್ಬಿರುಲ್ ಅಮ್ರ ಮಿನಸ್ ಸಮಾಇ ಇಲಲ್ ಅರ್ದಿ ಥುಮ್ಮ ಯಅರುಜು ಇಲೈಹಿ ಫೀ ಯೌಮಿನ್ ಕಾನ ಮಿಕ್ದಾರುಹು ಅಲ್ಫ ಸನತಿನ್ ಮಿಮ್ಮಾ ತಉದ್ದೂನ್. ಅವನು ಆಕಾಶದಿಂದ ಭೂಮಿಯೆಡೆಗೆ ಕಾರ್ಯಗಳನ್ನು ನಿಯಂತ್ರಿಸುವನು. ತರುವಾಯ ಒಂದು ದಿನ ಅದು ಅವನೆಡೆಗೆ ಏರಿ ಹೋಗುವುದು. ಆ ದಿನದ ವಿಸ್ತಾರವು ನೀವು ಎಣಿಸುವ ವಿಧದಲ್ಲಿರುವ 1000 ವರ್ಷಗಳಾಗಿವೆ. ذلك عالم الغيب والشهادة العزيز الرحيم. ಅವನು ಗೋಚರ ಮತ್ತು ಅಗೋಚರಗಳನ್ನು ಅರಿಯುವವನು, ಪ್ರತಾಪಶಾಲಿಯೂ ಕರುಣಾನಿಧಿಯೂ ಆಗಿರುವನು. الذي أحسن كل شيء خلقه وبدأ خلق الإنسان من طين. ತಾನು ಸೃಷ್ಟಿಸಿದ ಎಲ್ಲ ವಸ್ತುಗಳನ್ನು ಅವನು ಉತ್ಕೃಷ್ಟಗೊಳಿಸಿರುವನು. ಅವನು ಮನುಷ್ಯ ಸೃಷ್ಟಿಯನ್ನು ಜೇಡಿಮಣ್ಣಿನಿಂದ ಆರಂಭಿಸಿದನು. ثم جعل نسله من سلالة من ماء مهين. ತರುವಾಯ ಅವನ ಸಂತತಿಯನ್ನು ತುಚ್ಛವಾದ ನೀರಿನ ಸತ್ವದಿಂದ ಉಂಟು ಮಾಡಿದನು. ثم سواه ونفخ فيه من روحه وجعل لكم السمع والأبصار والأفئدة قليلا ما تشكرون. ತರುವಾಯ ಅವನನ್ನು ಸರಿಯಾದ ರೂಪದಲ್ಲಿ ಮಾಡಿ ತನ್ನ ವತಿಯ ಆತ್ಮವನ್ನು ಅವನಲ್ಲಿ ಊದಿದನು. ಅವನು ನಿಮಗೆ ಶ್ರವಣವನ್ನು, ದೃಷ್ಟಿಗಳನ್ನು, ಹೃದಯಗಳನ್ನು ಮಾಡಿಕೊಟ್ಟನು. ನೀವು ಅಲ್ಪವೇ ಕೃತಜ್ಞತೆ ಸಲ್ಲಿಸುವಿರಿ. وقالوا أإذا ضللنا في الأرض أإنا لفي خلق جديد بل هم بلقاء ربهم كافرون. ಅವರು ಅಂದರೆ ಸತ್ಯ ನಿಷೇಧಿಗಳು ಹೇಳಿದರು, ನಾವು ಭೂಮಿಯಲ್ಲಿ ಲೀನರಾಗಿ ಕಣ್ಮರೆಯಾದರೂ ನಮ್ಮನ್ನು ಹೊಸದಾಗಿ ಸೃಷ್ಟಿಸಲಾಗುವುದೇ? ಅಲ್ಲ, ಅವರು ತಮ್ಮ ರಬ್ಬಿನೊಂದಿಗಿರುವ ಅಂದರೆ
ತಮ್ಮ ಪರಿಪಾಲಕನೊಂದಿಗಿರುವ ಭೇಟಿಯನ್ನು ನಿಷೇಧಿಸಿದವರಾಗಿರುವರು. قل يتوفاكم ملك الموت الذي وكل بكم ثم إلى ربكم ترجعون. ಓ ಪ್ರವಾದಿಯವರೇ, ಹೇಳಿರಿ, ನಿಮ್ಮ ವಿಷಯದಲ್ಲಿ ಹೊಣೆ ವಹಿಸಿಕೊಡಲಾದ ಮರಣದ ಮಲಕ್ ನಿಮ್ಮನ್ನು ಮೃತಪಡಿಸುವರು. ತರುವಾಯ ನಿಮ್ಮನ್ನು ನಿಮ್ಮ ರಬ್ಬಿನೆಡೆಗೆ, ಅಂದರೆ ನಿಮ್ಮ ಪರಿಪಾಲಕನೆಡೆಗೆ ಮರಳಿಸಲಾಗುವುದು. ولو ترى إذ المجرمون ناكسوا رؤوسهم عند ربهم ربنا أبصرنا وسمعنا فارجعنا نعمل صالحا إنا موقنون. ಅಪರಾಧಿಗಳು ತಮ್ಮ ರಬ್ಬಿನ ಬಳಿ, ಅಂದರೆ ತಮ್ಮ ಪರಿಪಾಲಕನ ಬಳಿ ತಲೆ ತಗ್ಗಿಸಿ, ನಮ್ಮ ರಬ್, ಅಂದರೆ ನಮ್ಮ ಪರಿಪಾಲಕನೇ, ನಾವು ಕಣ್ಣಾರೆ ಕಂಡಿರುವೆವು ಮತ್ತು ಆಲಿಸಿರುವೆವು, ಆದ್ದರಿಂದ ನಮ್ಮನ್ನು ಮರಳಿ ಕಳುಹಿಸು, ಹಾಗಾದರೆ ನಾವು ಸತ್ಕರ್ಮವೆಸಗುವೆವು. ಖಂಡಿತವಾಗಿಯೂ ಈಗ ನಾವು ದೃಢ ವಿಶ್ವಾಸವುಳ್ಳವರಾಗಿರುವೆವು ಎಂದು ಹೇಳುವ ಸಂದರ್ಭವನ್ನು ತಾವು ಕಾಣುವುದಾದರೆ ಅದೆಂತಹ ದೃಶ್ಯವಾಗಿರುವುದು. ولو شئنا لآتينا كل نفس هداها ولكن حق القول مني لأملأن جهنم من الجنة والناس أجمعين. ನಾವು ಇಚ್ಛಿಸುತ್ತಿದ್ದರೆ ಪ್ರತಿಯೊಬ್ಬ ವ್ಯಕ್ತಿಗೂ ಅವನ ಸನ್ಮಾರ್ಗವನ್ನು ನೀಡುತ್ತಿದ್ದೆವು, ಆದರೆ ಜಿನ್ನು ಮತ್ತು ಮಾನವರಿಂದ ಖಂಡಿತವಾಗಿಯೂ ನಾನು ನರಕವನ್ನು ತುಂಬುವೆನು ಎಂಬ ನನ್ನ ವತಿಯ ವಚನವು ಸ್ಥಿರೀಕರಣಗೊಂಡಿದೆ. فذوقوا بما نسيتم لقاء يومكم هذا إنا نسيناكم وذوقوا عذاب الخلد بما كنتم تعملون. ಆದ್ದರಿಂದ ನಿಮ್ಮ ಈ ದಿನದ ಭೇಟಿಯನ್ನು ನೀವು ಮರೆತಿರುವುದರ ಫಲವಾಗಿ ಶಿಕ್ಷೆಯನ್ನು ಆಸ್ವಾದಿಸಿರಿ. ಖಂಡಿತವಾಗಿಯೂ ನಾವು ನಿಮ್ಮನ್ನು ಮರೆತಿರುವೆವು. ನೀವು ಮಾಡುತ್ತಿದ್ದುದರ ಫಲವಾಗಿ ಶಾಶ್ವತ ಶಿಕ್ಷೆಯನ್ನು ಆಸ್ವಾದಿಸಿರಿ. ಇನ್ನಮಾ ಯುಮಿನು ಬಿಆಯಾತಿನಾ ಅಲ್ಲದೀನ ಇದಾ ذುಕ್ಕಿರೂ ಬಿಹಾ ಖರ್ರೂ ಸುಜ್ಜದನ್ ವಸಬ್ಬಹೂ ಬಿಹಮ್ದಿ ರಬ್ಬಿಹಿಂ خروا سجدا وسبحوا بحمد ربهم وهم لا يستكبرون. ನಮ್ಮ ದೃಷ್ಟಾಂತಗಳ ಮೂಲಕ ಬೋಧಿಸಲಾದರೆ ಸಾಷ್ಟಾಂಗವೆರಗುತ್ತಾ ಬೀಳುವವರು ಮತ್ತು ತಮ್ಮ ರಬ್, ಅಂದರೆ ತಮ್ಮ ಪರಿಪಾಲಕನನ್ನು ಸ್ತುತಿಸುತ್ತಾ ಕೊಂಡಾಡುವವರು ಮಾತ್ರ ನಮ್ಮ ದೃಷ್ಟಾಂತಗಳಲ್ಲಿ ವಿಶ್ವಾಸವಿಡುವರು. ಅವರು ಅಹಂಕಾರ ಪಡಲಾರರು. تتجافى جنوبهم عن المضاجع يدعون ربهم خوفا وطمعا ومما رزقناهم ينفقون. ಭಯ ಮತ್ತು ನಿರೀಕ್ಷೆಯೊಂದಿಗೆ ತಮ್ಮ ರಬ್ಬಿನಲ್ಲಿ, ಅಂದರೆ ತಮ್ಮ ಪರಿಪಾಲಕನಲ್ಲಿ ಪ್ರಾರ್ಥಿಸುವವರಾಗಿ ಅವರ ಪಾರ್ಶ್ವಗಳು ಅವರ ಶಯನ ಸ್ಥಳಗಳನ್ನು ಬಿಟ್ಟಗಲುವು. ನಾವು ಅವರಿಗೆ ಒದಗಿಸಿರುವುದರಿಂದ ಅವರು ವ್ಯಯಿಸುವರು. ಫಲಾ ತಅಲಮು ನಫ್ಸುಂ ಮಾ ಉಖ್ಫಿಯ ಲಹುಂ ಮಿನ್ ಕುರ್ರತಿ ಅಅಯುನಿನ್ ಜಜಾಅನ್ ಬಿಮಾ ಕಾನೂ ಯಅಮಲೂನ್. ಅವರು ಮಾಡಿರುವುದಕ್ಕಿರುವ ಪ್ರತಿಫಲವಾಗಿ ಕಣ್ಣು ತಂಪಾಗಿಸುವ ಏನನ್ನೆಲ್ಲ ಅವರಿಗಾಗಿ ಗೋಪ್ಯವಾಗಿಡಲಾಗಿದೆ ಎಂಬುದನ್ನು ಯಾವ ವ್ಯಕ್ತಿಯೂ ಅರಿತಿರಲಾರನು. ಅಫಮನ್ ಕಾನ ಮುಅ್ಮಿನನ್ ಕಮನ್ ಕಾನ ಫಾಸಿಕಾ ಲಾ ಯಸ್ತವೂನ್. ಹೀಗಿರುವಾಗ ವಿಶ್ವಾಸಿಯಾಗಿರುವವನು ಧಿಕ್ಕಾರಿಯಾಗಿರುವವನಂತಿರುವನೇ, ಅವರು ಸಮಾನರಾಗಲಾರರು. ಅಮ್ಮಲ್ಲದೀನ ಆಮನೂ ವಅಮಿಲುಸ್ಸಾಲಿಹಾತಿ ಫಲಹುಂ ಜನ್ನಾತುಲ್ ಮಅವಾ ನುಜುಲಾ
نزلا بما كانوا يعملون. ವಿಶ್ವಾಸವಿಟ್ಟವರು ಮತ್ತು ಸತ್ಕರ್ಮವೆಸಗಿದವರು ಯಾರೋ ಅವರಿಗೆ ಅವರು ಮಾಡಿರುವುದಕ್ಕಿರುವ ಸತ್ಕಾರವಾಗಿ ವಾಸಿಸಲು ಸ್ವರ್ಗೋದ್ಯಾನಗಳಿರು. وأما الذين فسقوا فمأواهم النار كلما أرادوا أن يخرجوا منها أعيدوا فيها وقيل لهم ذوقوا عذاب النار الذي كنتم به تكذبون. ಆದರೆ ಧಿಕ್ಕಾರ ತೋರಿದವರು ಯಾರೋ ಅವರ ವಾಸಸ್ಥಳವು ನರಕಾಗ್ನಿಯಾಗಿದೆ. ಅವರು ಅದರಿಂದ ಹೊರಬರಲು ಯತ್ನಿಸುವಾಗಲೆಲ್ಲ ಅವರನ್ನು ಅದಕ್ಕೆ ಮರಳಿ ಕಳುಹಿಸಲಾಗುವುದು. ನೀವು ನಿಷೇಧಿಸುತ್ತಿದ್ದ ಆ ನರಕ ಶಿಕ್ಷೆಯನ್ನು ಆಸ್ವಾದಿಸಿರಿ ಎಂದು ಅವರೊಂದಿಗೆ ಹೇಳಲಾಗುವುದು. وَلَنُذِيقَنَّهُم مِّنَ الْعَذَابِ الْأَدْنَىٰ دُونَ الْعَذَابِ الْأَكْبَرِ لَعَلَّهُمْ يَرْجِعُونَ. ಆ ಮಹಾ ಶಿಕ್ಷೆಯಲ್ಲದೆ ಐಹಿಕವಾದ ಕೆಲವು ಸಣ್ಣ ಮಟ್ಟಿನ ಶಿಕ್ಷೆಯನ್ನು ನಾವು ಅವರಿಗೆ ಆಸ್ವಾದಿಸುವಂತೆ ಮಾಡುವೆವು. ಒಂದು ವೇಳೆ ಅವರು ಮರಳಲೂಬಹುದು. ومن أظلم ممن ذكر بآيات ربه ثم أعرض عنها إنا من المجرمين منتقمون. ತನ್ನ ರಬ್ಬಿನ ಅಂದರೆ ತನ್ನ ಪರಿಪಾಲಕನ ದೃಷ್ಟಾಂತಗಳ ಬಗ್ಗೆ ಬೋಧಿಸಲಾದ ಬಳಿಕ ಅವುಗಳಿಂದ ವಿಮುಖನಾದವನಿಗಿಂತಲೂ ದೊಡ್ಡ ಅಕ್ರಮಿ ಯಾರಿರುವನು? ಖಂಡಿತವಾಗಿಯೂ ಅಂತಹ ಅಪರಾಧಿಗಳ ಮೇಲೆ ನಾವು ಶಿಕ್ಷಾ ಕ್ರಮವನ್ನು ಜರುಗಿಸುವೆವು. وَلَقَدْ آتَيْنَا مُوسَى الْكِتَابَ فَلَا تَكُنْ فِي مِرْيَةٍ مِّن لِقَائِهِ وَجَعَلْنَاهُ هُدًى لِبَنِي إِسْرَائِيلَ. ಖಂಡಿತವಾಗಿಯೂ ನಾವು ಮೂಸಾರಿಗೆ ಗ್ರಂಥವನ್ನು ನೀಡಿರುವೆವು. ಆದ್ದರಿಂದ ಅದನ್ನು ಸಂಧಿಸುವ ವಿಷಯದಲ್ಲಿ ತಾವು ಅನುಮಾನ ಪಡದಿರಿ. ನಾವು ಅದನ್ನು ಇಸ್ರಾಯೇಲ್ ಸಂತತಿಗಳಿಗೆ ಮಾರ್ಗದರ್ಶಿಯನ್ನಾಗಿ ಮಾಡಿದೆವು. وَجَعَلْنَا مِنْهُمْ أَئِمَّةً يَهْدُونَ بِأَمْرِنَا لَمَّا صَبَرُوا وَكَانُوا بِآيَاتِنَا يُوقِنُونَ. ಅವರು ತಾಳ್ಮೆ ವಹಿಸಿದಾಗ ಮತ್ತು ನಮ್ಮ ದೃಷ್ಟಾಂತಗಳಲ್ಲಿ ದೃಢವಾಗಿ ವಿಶ್ವಾಸವಿಟ್ಟವರಾದಾಗ ಅವರ ಪೈಕಿ ನಮ್ಮ ಆಜ್ಞೆಯನ್ನು ಅನುಸರಿಸಿ ಮಾರ್ಗದರ್ಶನ ಮಾಡುವ ನಾಯಕರನ್ನು ನಾವು ಉಂಟು ಮಾಡಿದೆವು. إِنَّ رَبَّكَ هُوَ يَفْصِلُ بَيْنَهُمْ يَوْمَ الْقِيَامَةِ فِيمَا كَانُوا فِيهِ يَخْتَلِفُونَ. ಅವರು ಭಿನ್ನಮತ ಹೊಂದಿರುವ ವಿಷಯಗಳಲ್ಲಿ ಖಂಡಿತವಾಗಿಯೂ ತಮ್ಮ ರಬ್ ಅಂದರೆ ತಮ್ಮ ಪರಿಪಾಲಕ ಪುನರುತ್ಥಾನ ದಿನದಂದು ಅವರ ಮಧ್ಯೆ ತೀರ್ಪು ನೀಡುವನು. أَوَلَمْ يَهْدِ لَهُمْ كَمْ أَهْلَكْنَا مِنْ قَبْلِهِمْ مِنَ الْقُرُونِ يَمْشُونَ فِي مَسَاكِنِهِمْ إِنَّ فِي ذَلِكَ لَآيَاتٍ أَفَلَا يَسْمَعُونَ. ಇವರಿಗಿಂತ ಮುಂಚೆ ಎಷ್ಟೋ ತಲೆಮಾರುಗಳನ್ನು ನಾವು ನಾಶ ಮಾಡಿರುವೆವು ಎಂಬ ವಾಸ್ತವಿಕತೆಯು ಇವರಿಗೆ ಸನ್ಮಾರ್ಗವನ್ನು ತೋರಿಸಿಕೊಡಲಿಲ್ಲವೇ? ಅವರ ವಾಸಸ್ಥಳಗಳ ಮೂಲಕ ಇವರು ಹಾದು ಹೋಗುತ್ತಿರುವರು. ಖಂಡಿತವಾಗಿಯೂ ಅದರಲ್ಲಿ ದೃಷ್ಟಾಂತಗಳಿವೆ. ಆದರೂ ಇವರು ಆಲಿಸಿ ಅರ್ಥ ಮಾಡಿಕೊಳ್ಳಲಾರರೆ. أَوَلَمْ يَرَوْا أَنَّا نَسُوقُ الْمَاءَ إِلَى الْأَرْضِ الْجُرُزِ فَنُخْرِجُ بِهِ زَرْعًا تَأْكُلُ مِنْهُ أَنْعَامُهُمْ وَأَنْفُسُهُمْ أَفَلَا يُبْصِرُونَ. ನಾವು ಬರಡು ಭೂಮಿಗೆ ನೀರನ್ನು ಹರಿಸಿ ತನ್ಮೂಲಕ ಅವರ ಜಾನುವಾರುಗಳು ಮತ್ತು ಅವರು ತಿನ್ನುವಂತಹ
ಕೃಷಿಯನ್ನು ನಾವು ಉತ್ಪಾದಿಸುತ್ತಿರುವೆವು ಎಂಬುದನ್ನು ಅವರು ನೋಡಿಲ್ಲವೇ? ಆದರೂ ಅವರು ನೋಡಿ ಅರ್ಥ ಮಾಡಿಕೊಳ್ಳಲಾರರೆ. ويقولون متى هذا الفتح إن كنتم صادقين. ಅವರು ಹೇಳುವರು, ಈ ತೀರ್ಪು ಯಾವಾಗ? ನೀವು ಸತ್ಯಸಂಧರಾಗಿದ್ದರೆ ಹೇಳಿರಿ. قل يوم الفتح لا ينفع الذين كفروا إيمانهم ولا هم ينظرون. ಓ ಪ್ರವಾದಿಯವರೇ, ಹೇಳಿರಿ, ಅವಿಶ್ವಾಸಿಗಳಾಗಿರುವ ಜನರು ಆ ತೀರ್ಪಿನ ದಿನದಂದು ವಿಶ್ವಾಸ ತಾಳುವುದರಿಂದ ಅವರಿಗೆ ಯಾವುದೇ ಪ್ರಯೋಜನವೂ ಇರಲಾರದು, ಅವರಿಗೆ ಕಾಲಾವಕಾಶವನ್ನು ನೀಡಲಾಗದು. فأعرض عنهم وانتظر إنهم منتظرون. ಆದ್ದರಿಂದ ತಾವು ಅವರಿಂದ ವಿಮುಖರಾಗಿರಿ ಮತ್ತು ಕಾಯುತ್ತಿರಿ, ಖಂಡಿತವಾಗಿಯೂ ಅವರು ಕಾಯುತ್ತಿರುವರು.